ಈ ಕೋಗಿಲೆಗಳು ತುಂಬಾ ತುಂಬಾ ಕಷ್ಟಪಟ್ಟು ಸಕ್ರಮವಾಗಿ ತಮ್ಮ ತಮ್ಮ ಗೂಡುಗಳನ್ನ ಕಟ್ಟಿ ತಮ್ಮ ತಮ್ಮ ಗೂಡುಗಳಲ್ಲೇ ತಮ್ಮ ತಮ್ಮ ಮೊಟ್ಟೆಗಳನ್ನ ಇಟ್ಟು ತಮ್ಮ ವಂಶದ ಬೆಳವಣಿಗೆಯನ್ನ ಹೆಚ್ಚು 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 ಮಾಡ್ಕೊಳ್ಳೋದನ್ನ ನೀವುಗಳು ಯಾವತ್ತಾದ್ರೂ ಎಲ್ಲಾದ್ರೂ ನೋಡಿದ್ದೀರಾ? ಖಂಡಿತವಾಗಿಯೂ ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ. ಈ ಕೋಗಿಲೆಗಳೇನ್ ಮಾಡ್ತವೆ? ಈ ಕೋಗಿಲೆಗಳು ಕಾಗೆಗಳು ತುಂಬಾ ತುಂಬಾ ಕಷ್ಟಪಟ್ಟು ಸಕ್ರಮವಾಗಿ ಕಟ್ಟಿರುವಂತಹ ಗೂಡಿನ ಒಳಗಡೆ ಅಕ್ರಮ ಮಾರ್ಗದಿಂದ ಹೋಗಿ ಯಾರಿಗೂ ಕಾಣದ ಹಾಗೆ ತಮ್ಮ ತಮ್ಮ ಮೊಟ್ಟೆಗಳನ್ನ ಇಟ್ಟು ಕಳ್ಳ ಮಾರ್ಗದಿಂದ ಅಲ್ಲಿಂದ ಹೊರಟೋಗ್ಬಿಡ್ತವೆ. ಈ ಕೋಗಿಲೆ ಮೊಟ್ಟೆಗಳು ಬೇಗ ಮೊಟ್ಟೆಯಿಂದ ಹೊರಬಂದು ಉಳಿದ ಎಲ್ಲ ಕಾಗೆ ಮೊಟ್ಟೆಗಳನ್ನ ಅಥವಾ ಕಾಗೆಯ ಮರಿಗಳನ್ನ ಆ ಗೂಡಿನಿಂದ ಹೊರದಬ್ಬಿ ಕಾಗೆ ಮರಿಗಳಿಗೆ ಸಿಗಬೇಕಾದಂತಹ ಆಹಾರವನ್ನ ಈ ಕೋಗಿಲೆ ಮರಿಗಳನ್ನೇ ತಿಂದು ದಷ್ಟಪುಷ್ಟವಾಗಿ ಬೆಳೆದು ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಆರಾಮಾಗಿ ಅದೇ ಗೂಡಿನಲ್ಲಿ ಇರ್ತವೆ. ಒಂದು ದಿನ ಕಾಗೆಗೆ ಅರ್ಥವಾಗುತ್ತೆ ಇದು ನನ್ನ ಮರಿಯಲ್ಲ ಅಂತ. ಇದೇ ರೀತಿಯಾದಂತಹ ಕತೆ ಹಾಗೆ ಪರಿಸ್ಥಿತಿ ಈ ನಮ್ಮ ಕನ್ನಡಿಗರದ್ದು. ಈ ಕೋಗಿಲು ಲೇಔಟ್ನಲ್ಲಿ ಯಾರೆಲ್ಲ ಬಂದು ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡು ಅಕ್ರಮವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ ನೋಡಿ, ಆ ಎಲ್ಲ ಅಕ್ರಮ ವಲಸಿಗರಿಗೆ ಈ ನಮ್ಮ ಘನತೆತ್ತ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ವಸತಿ ಸಚಿವರಾಗಿರುವಂತಹ ಜಮೀರ್ ಸಾಹೇಬ್ರವರು ಇವರೆಲ್ಲ ಸೇರ್ಕೊಂಡು ಅಕ್ರಮ ವಲಸಿಗರಿಗೆ ಸಕ್ರಮವಾಗಿ ಮನೆಗಳನ್ನ ನಿರ್ಮಿಸ್ಕೊಡ್ತಾರಂತೆ. ಅದು ಎಲ್ಲಿ ನಿರ್ಮಿಸ್ಕೊಡ್ತಾರಂತೆ? ಯಾರ ಹಣದಲ್ಲಿ ನಿರ್ಮಿಸ್ಕೊಡ್ತಾರಂತೆ? ಕರ್ನಾಟಕದಲ್ಲಿ ಅಂದ್ರೆ ಕನ್ನಡಿಗರ ಆಸ್ತಿಯಲ್ಲಿ ಬಳಕೆಯನ್ನ ಮಾಡಿಕೊಂಡು ಕನ್ನಡಿಗರ ಅಂದ್ರೆ ನಮ್ಮ ತೆರಿಗೆ ಹಣವನ್ನೇ ಬಳಕೆಯನ್ನ ಮಾಡಿಕೊಂಡು ಅವರಿಗೆಲ್ಲ ಸಕ್ರಮವಾಗಿ ಮನೆಗಳನ್ನ ಮಾಡ್ಕೊಡ್ತಾರಂತೆ. ಈ ಸಕ್ರಮವಾಗಿ ಯಾರೆಲ್ಲ ಮನೆಗಳನ್ನ ತೆಗೆದುಕೊಳ್ತಾ ಇದ್ದಾರೆ ನೋಡಿ, ಈ ಕೋಗಿಲೆಯ ಮರಿಗಳ ರೀತಿಯಾಗೇನೆ ಇವತ್ತಿನ ದಿನ ಯಾರೆಲ್ಲ ಅಕ್ರಮವಾಗಿ ವಾಸವನ್ನ ಮಾಡ್ತಾ ಇದ್ರು ಅವರೆಲ್ಲ ಸಕ್ರಮವಾಗಿ ಮನೆಗಳನ್ನ ತೆಗೆದುಕೊಂಡಿದ್ದಾರೆ. ಅವರೆಲ್ಲ ಒಂದಲ್ಲ ಒಂದು ದಿನ ಯಾವ ರೀತಿಯಾಗಿ ಕೋಗಿಲೆಯ ಮರಿಗಳು ಕಾಗೆ ಮರಿಗಳನ್ನ ತಮ್ಮ ತಮ್ಮ ಗೂಡಿನಿಂದ ಒದ್ದು ಹೊರ ಹಾಕುದು, ಅದೇ ರೀತಿಯಾಗಿ ಈ ಅಕ್ರಮ ವಲಸಿಗರೆಲ್ಲ ಒಂದಲ್ಲ ಒಂದು ದಿನ ಕನ್ನಡಿಗರನ್ನ ತಮ್ಮದೇ ನೆಲದಿಂದ ಒದ್ದು ಹೊರ ಹಾಕ್ತಾರೆ. ಕಾಗೆಗೆ ಯಾವ ರೀತಿಯಾಗಿ ಜ್ಞಾನೋದಯವಾಯಿತೋ ಇದು ನನ್ನ ಮರಿಯಲ್ಲ ಅಂತ, ಅದೇ ರೀತಿಯಾಗಿ ಮುಂದೊಂದು ದಿನ ಯಾವತ್ತಾದ್ರೂ ಒಂದು ದಿನ ಈ ನಮ್ಮ ಕನ್ನಡಿಗರಿಗೂ ಜ್ಞಾನೋದಯವಾಗುತ್ತೆ, ಇವ್ರು ಯಾರೂ ನಮ್ಮ ಕನ್ನಡಿಗರಲ್ಲ, ನಮ್ಮವರಲ್ಲ ಅಂತ. ಈ ಕಾಗೆಗಳಿದಾವಲ್ಲ, ಈ ಕಾಗೆಗಳೇನ್ ಮಾಡ್ತವೆ ಅಂದ್ರೆ ತಮ್ಗೇನಾರು ಆಹಾರ ಸಿಕ್ಕಿದ್ರೆ ಕಾ 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 ಅಂತ ಕರೆದು ಎಲ್ಲರಿಗೂ ಕೊಟ್ಟು ಹಂಚ್ಕೊಂಡು ತಿಂತವಂತೆ, ಅಂದ್ರೆ ಕರುಣೆಯನ್ನ ತೋರ್ತಾವಂತೆ. ಆ ರೀತಿಯಾದಂತಹ ಗುಣ ಕಾಗೆಯಲ್ಲಿದೆ. ಅದೇ ರೀತಿಯಾಗೇನೆ ಈ ನಮ್ಮ ಕನ್ನಡಿಗರನ್ನು ಸಹ ವಿಶಾಲ ಹೃದಯದವರು, ನೀವು ಬನ್ನಿ ನೀವು ಬನ್ನಿ ನೀವು ಬನ್ನಿ ಅಂತ ಜಾತ್ಯಾತೀತತೆಯ ಮನಸ್ಥಿತಿಯನ್ನ ಬೆಳೆಸ್ಕೊಂಡು ಎಲ್ಲರನ್ನು ಕರಿತಾ ಇದ್ದಾರೆ. ಯಾರು ಅಂತಾನೆ ಯೋಚನೆಯನ್ನ ಮಾಡ್ತಾ ಇಲ್ಲ. ಇದೇ ರೀತಿಯಾಗಿ ಅಕ್ರಮ ವಲಸಿಗರನ್ನ ಒಳಗಡೆ ಸೇರಿಸ್ಕೊಳ್ತಾ ಇರಿ, ಒಂದಲ್ಲ ಒಂದು ದಿನ ನಿಮ್ಮನ್ನು ನಿಮ್ಮ ನೆಲದಿಂದನೇ ಒದ್ದು ಹೊರಗಡೆ ಹಾಕ್ತಾರೆ. ಆಗ ನಾವು ಹೇಳುವಂತಹ ಮಾತುಗಳು ನಿಮ್ಗೆ ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ.